ಉದ್ದ ಮತ್ತು ದಪ್ಪನೆಯ ಕೂದಲು ಯಾರಿಗೆ ಆಸೆ ಇರಂಗಿಲ್ಲ ಹೇಳ್ರಿ, ಎಲ್ರದ್ದು ಒಂದು ಕನಸಾಗಿರುತ್ತೆ. ನಮ್ಮ ಕೂದಲಾನು ಉದ್ದ ಇರ್ಬೇಕು, ದಪ್ಪ ಇರ್ಬೇಕು, ಎಲ್ಲರ ನಡುವೆ ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು. ನಾವು ಎಷ್ಟೇ ಬಂಗಾರ ಹಾಕೋದು ಇರದೇ ಇದ್ರೂ, ಅಂದ್ರೆ ಆಭರಣ ಹಾಕೊಳ್ಳದೆ ಇದ್ರೂ ನಮ್ಮ ಕೇಶರಾಶಿ ನಮಗೊಂಥರ ಆಭರಣ ಇದ್ದಂಗೆ ಇರ್ಬೇಕು. ಸೊ ನಿಜ ರೀ ಅದು. ನೀವು ಎಷ್ಟೋ ಆಭರಣ ಹಾಕ್ಕೊಳ್ರಿ, ಲಕ್ಷ ಸಾವಿರ ರೂಪಾಯಿ ಖರ್ಚು ಮಾಡಿ, ಈ ಕೇಶರಾಶಿ ಇರಲಿಲ್ಲಪ್ಪ ಅಂತಂದ್ರೆ ವೇಸ್ಟ್ ರೀ. ಈ ಕೇಶರಾಶಿ ಮುಂದೆ ಎಷ್ಟು ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿ ಆಭರಣ ಹಾಕ್ಕೊಂಡ್ರು ವೇಸ್ಟ್ ರೀ. ಸೊ ಇವತ್ತಿನ ಒಂದು ಮನೆ ಮಂದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಆಗಿದೆ. ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ದಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಇವತ್ತಿನ ಒಂದು ಮನೆ ಮಂದು ಬಂದುಬಿಟ್ಟು ನಿಮ್ಮ ಏನೇ ಒಂದು ಕೂದಲಿನ ಸಮಸ್ಯೆ ಇರಲಿ, ಕೂದಲು ಉದುರ್ತಾ ಇರಲಿ, ಹೇರ್ ಫಾಲ್ ಆಗ್ತಾ ಇರಲಿ, ನಮ್ಮ ಕೂದಲು ರೀಗ್ರೋತ್ ಆಗ್ತಾ ಇಲ್ಲ, ಬೆಳ್ಳಗಾಗ್ಯಾವ, ಗ್ರೇ ಹೇರ್ ಅದಾವ, ಚಿಕ್ಕ ವಯಸ್ಸೊಳಗೆ ನಮಗೆ ಗ್ರೇ ಹೇರ್ ಬರ್ಲಿಕ್ಕತ್ತಾವ, ಅಂದ್ರೆ ಸಣ್ಣ ವಯಸ್ಸಿನಾಗ ನಮಗೆ ಬಿಳಿ ಕೂದಲು ಬರ್ಲಿಕ್ಕತ್ತಾವ, ನಮ್ಮ ಕೂದಲು ಉದ್ದಿದಾವ ಆದ್ರೆ ಥಿನ್ ಇದಾವ, ದಪ್ಪಿಲ್ಲ, ಅಂದ್ರೆ ತೆಳ್ಳಗಿದಾವ, ದಪ್ಪಿಲ್ಲ, ನಮ್ಮ ಕೂದಲು ಥಿಕ್ನೆಸ್ ಇರ್ಬೇಕು, ವ್ಯಾಲ್ಯೂಮ್ನೆಸ್ ಇರ್ಬೇಕು. ಸೊ ಎಲ್ರದ್ದೊಂದು ಆಸೆ ಇರುತ್ತೆ ರೀ. ಇವತ್ತಿನ ಎಲ್ಲ ಒಂದು ಆಸೆನ ಈಡೇರಿಸು ಅಂತ ಸೂಪರ್ ಆಗಿರೋಂಥ ಒಂದು ಮನೆ ಮದ್ರಿ ಇದು. ಸೊ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡ್ರಿ, ಅಂದರೆ ನಿಮಗೆ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ಜಸ್ಟ್ ವಾರದಾಗ 1-2 ಸರಿ ಹಚ್ಕೊಂಡ್ರೆ ಸಾಕು ನೀವು. ಸೊ ನೀವು ಹಾರುವಷ್ಟು ಒಂದು ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ಇವಾಗ ವಿಂಟರ್ ಸೀಸನ್ ರೀ, ಅಂದರೆ ಚಳಿಗಾಲ ಸ್ಟಾರ್ಟ್ ಆಗಿದೆ. ಆಮೇಲೆ ನಮ್ಮ ಕೂದಲು ಭಾಳ ಉದುರ್ತಿರ್ತಾವೆ, ಸ್ಕ್ಯಾಲ್ಪೆಲ್ಲ ಡ್ರೈ ಆಯ್ತಂತಂದ್ರೆ ಹೊಟ್ಟೆ ಆಗುತ್ತೆ, ಆಮೇಲೆ ಡ್ರೈ ಆಗುತ್ತೆ, ಅಥವಾ ಕೂದಲೆಲ್ಲ ಉದರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜಸ್ಟ್ ಇದನ್ನು ಯೂಸ್ ಮಾಡಿರಿ 1-2 ಸರಿ. ಸೊ ಸೂಪರ್ ಆಗಿರೋಂಥ ರಿಸಲ್ಟ್ ನಿಮಗೆ ಕಣ್ಣು ಮುಂದೆ ವಿಸಿಬಲ್ ಆಗಿ ಸಿಗುತ್ತೆ. ಇವಾಗ ನಾನು ಹೇಳಿದೆ, ನಾನು ವಿಂಟರ್ ಸ್ಟಾರ್ಟ್ ಆಗಿದೆ, ಆಮ್ಲ ಅಂದರೆ ಗುಡ್ಡ ನೆಲ್ಲಿಕಾಯಿ ಭಾಳ ಈಸಿಯಾಗಿ ಸಿಗ್ತಾವೆ. ಆಮೇಲೆ ಭಾಳ ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ರೀ. 0 ರೂಪಾಯಿ ಖರ್ಚೊಳಗೆ ನೀವು ಈ ಒಂದು ಮನೆ ಮದ್ದನ್ನು ರೆಡಿ ಮಾಡಬಹುದು. ಸೊ ನಾನು ಇಲ್ಲಿ ಆಮ್ಲ ತೊಗೊಂಡಿನಿ. ನಿಮ್ಮ ಹೇರ್ ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ತೊಗೊಳ್ಬಹುದು, 1 ಅಥವಾ 2. ಇದನ್ನು ಚಲೋತ್ನಂಗೆ ತೊಳ್ಕೊಂಡ್ರಿ, ಯಾಕಂದ್ರೆ ಮಾರ್ಕೆಟಿಂದ ತೊಗೊಂಡಿರ್ತೀವಿ, ಅದ್ರ ಮೇಲೆ ಧೂಳೆಲ್ಲ ಕುಂತಿರ್ತಾವೆ. ಇಂಥ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ. ಇದನ್ನು ಚಲೋತ್ನಂಗೆ ತೊಳ್ಕೊಂಡು ಕಟ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಮೆಂತ್ಯ ಕಾಳು. ಸೊ ಮೆಂತ್ಯ ಕಾಳು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಮೆಂತ್ಯ ಕಾಳು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಜಸ್ಟ್ ನೀವು ಇದ್ರ ಟೋನರ್ ಯೂಸ್ ಮಾಡಿದ್ರೆ ಸಾಕು, ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಆಮೇಲೆ ಯಾವ ಟೋನರ್ ಆಯಿಲ್ ಆಲ್ರೆಡಿ ನನ್ನ ಒಂದು ಚಾನಲ್ ಒಳಗೆ ಇದಾವೆ, ಹೋಗಿ ನೋಡಿರಿ. ಸೊ ಒಳ್ಳೆ ಫೀಡ್ಬ್ಯಾಕ್ಸ್ ಐತೆ ಕೊಡ್ಲಿಕ್ಕತ್ತೀರಿ. ಇದ್ರದ್ದು ಹೇರ್ ಪ್ಯಾಕ್, ಹೇರ್ ಆಯಿಲ್, ಟೋನರ್, ಸೀರಮ್ ಆಲ್ರೆಡಿ ನನ್ನ ಚಾನಲ್ ಒಳಗೆ ಇದಾವೆ, ಹೋಗಿ ನೋಡಿರಿ. ಸೊ ಇದು ರೀಗ್ರೋತ್ ಮಾಡುತ್ತೆ, ನಮ್ಮ ಕೂದಲನ್ನು ಥಿಕ್ನೆಸ್ ಮಾಡುತ್ತೆ, ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ, ನಮ್ಮ ಕೂದಲನ್ನು ಹೊಳೆಯೋಂಗೆ ಮಾಡುತ್ತೆ, ಅಂದರೆ ಸಿಲ್ಕಿ ಶೈನಿ ಮಾಡುತ್ತೆ. ಜೊತೆಗೆ ನಮ್ಮ ಕೂದಲಲ್ಲಿ ಅಂದರೆ ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಗಿದ್ರೆ ಅಲ್ಲೊಂದು ಅಂದರೆ ಡ್ರೈ ಅನ್ನೋಕ್ಕಿಂತ ರೀ ನಮ್ಮ ಕೂದಲಿಗೆ ಒಂದು ಎನರ್ಜಿ ಕೊಡುತ್ತೆ ರೀ. ಇದು ನಮ್ಮ ಕೂದಲಿಗೆ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ನಮ್ಮ ಸ್ಕ್ಯಾಲ್ಪನ್ನು ಗಟ್ಟಿಗೊಳಿಸುತ್ತೆ, ಹಗ್ಗದ ಥರ. ಸೊ ಕೂದಲು ಜಲ್ದಿ ಉದುರಂಗಿಲ್ಲ. ಅದು ಈ ಈ ಚಳಿಗಾಲದೊಳಗೆ ಕೂದಲು ಜಲ್ದಿ ಉದುರ್ತಾವೆ, ಯಾಕಂದ್ರೆ ಹೊಲಸು ಗಾಳಿ, ಆಮೇಲೆ ಪೊಲ್ಯೂಷನ್, ಇದು ಕಲಬೆರಕೆ ಆಹಾರ. ಸೊ ಈಗಿನ ಒಂದು ಜೀವನನೇ ಅದೇ ಥರ ಇದೆ ರೀ. ಸೊ ಈ ಥರ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ, ಒಳ್ಳೆ ನೀವು ನಿಮ್ಮ ಒಂದು ಡ್ರೀಮನ್ನು ಕಂಡುಕೊಳ್ಬೋದು, ನಿಮ್ಮ ಡ್ರೀಮನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬೋದು ರೀ. ಸೊ ಅದನ್ನು ಸಹಿತ ನಾನು ಇಲ್ಲಿ 1 ಸ್ಪೂನ್ ತೊಗೊಂಡು ಒಂದು ಬಟಲ್ದೊಳಗೆ ಹಾಕ್ಕೊಂಡಿನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ತಿನ್ನೋ ಎಲೆ ರೀ. ಇದು ಪಾನ್ ಅಂತ ಹೇಳ್ತೀವಿ, ತಿನ್ನೋ ಎಲೆ ಅಂತ ಹೇಳ್ತೀವಿ, ಕರಿ ಎಲೆ, ಆಮೇಲೆ ಇನ್ನೊಂದು ಅಂಬಾಡಿ ಎಲೆ ಏನೋ ಅಂತಾರೆ. ಸೊ ನಿಮ್ಮ ಹತ್ರ ಏನಂತಾರೆ ಹೇಳ್ರಿ, ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ 2 ಎಲೆ ಅಂತ ಗೊತ್ತದ ನನಗೆ. ಅಂಬಾಡಿ ಎಲೆ ಅಂತ ಒಂದು ಹೇಳ್ತಾರೆ, ಇನ್ನೊಂದು ಕರಿ ಎಲೆ ಅಂತ ಹೇಳ್ತೀವಿ ನಾವು. ಸೊ ಯಾವುದಾದ್ರೂ ತೊಗೊಳ್ರಿ. ಬಟ್ ಇದನ್ನು ನೀವು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತ ತೋರಿಸ್ತೀನಿ. ಇದಕ್ಕೆ ಇಂಗ್ಲೀಷ್ನಾಗ ಯಾವ ಲೀಫ್ ಅಂತಾರಂತ ಗೊತ್ತಿಲ್ಲ ರೀ, ಸಾರಿ, ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೊ ಇದನ್ನು ಸಹಿತ ನೀವು ಈಸಿಯಾಗಿ ಸಿಗ್ತಾವೆ ನಿಮ್ಮ ಮನೆ ಒಳಗೆ. ಸೊ ಇದನ್ನು ಸ್ವಚ್ಛಾಗಿ ತೊಳ್ಕೊಂಬಿಡ್ರಿ. ತೊಳ್ಕೊಂಡು ಇದನ್ನು ಸಹಿತ ಇಲ್ಲಿ ಕಟ್ ಮಾಡ್ಕೊಳ್ಳಿದ್ದೀನಿ. ನಾನು ಹೇಳಿದೆ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಸೊ ನಾವಿವಾಗ ಯಾರಾದರೂ ದೇವಸ್ಥಾನಕ್ಕೆ ಅಥವಾ ಯಾರಾದರೂ ಪೂಜೆಗೆಲ್ಲ ಕರೆದಾಗ ನಾವು ಉಡಿ ಎಲ್ಲ ತುಂಬ್ಕೊಂಡು ಬಂದಿರ್ತೀವಿ ರೀ. ನಮ್ಮ ಕಡೆ ಹಂಗೆ ಹೇಳ್ತೀವಿ, ಆ ಥರ ಭಾಷೆ ಒಳಗೆ ಮಾತಾಡ್ತೀವಿ ನಾವು ಉತ್ತರ ಕರ್ನಾಟಕ ಸೈಡ್. ನಿಮ್ಮ ಸೈಡ್ ಏನಂತೀರಿ ಅಂತ ನನಗೆ ಗೊತ್ತಿಲ್ಲ. ಸೊ ನಮ್ಮ ಕಡೆ ಉಡಿ ತುಂಬ್ಕೊಳ್ಳೋದು ಅಂತೀವಿ. ಸೊ ಹಂಗೆಲ್ಲ ತುಂಬ್ಕೊಂಬಂದಾಗ ನಾವು ಒಬ್ಬೊಬ್ಬರು ತಿಂತಿರೋದಿಲ್ಲ, ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ನಿಮ್ಮ ಕೂದಲನ್ನು 0 ರೂಪಾಯಿ ಖರ್ಚೊಳಗೆ ತಿನ್ನಿರೋದನ್ನು ದಪ್ಪಾಗಿ ತಿಕ್ಕಾಗಿ ನೀವು ಯೂಸ್ ಅಂದರೆ ತಿಕ್ಕಾಗಿ ಬರೋ ಹಂಗೆ ಮಾಡ್ಕೊಳ್ಬೋದು. ನಿಮ್ಮ ಒಂದು ಕನಸನ್ನು ನನಸು ಮಾಡ್ಕೊಳ್ಬೋದು ರೀ. ನೀವು ಡಸ್ಟ್ಬಿನ್ಗೆ ಎಸೆಯೋಕ್ಕಂತ ಇಟ್ಟಿರುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡಿ ನಾನು. ಸೊ ನೀವು ನೋಡ್ತಿರ್ಬೋದು 0 ರೂಪಾಯಿ ಖರ್ಚು ಒಳಗೆ ರೀ. ಇದನ್ನು ಸ್ಕಿಪ್ ಮಾಡ್ದಂಗೆ ನೋಡಿರಿ, ಬರೀ ಇದಷ್ಟು ನಾನು ಇಲ್ಲಿ ಹಾಕಿಲ್ಲ, ಇನ್ನು ಮುಂದೆ ಇಂಗ್ರೀಡಿಯೆಂಟ್ಸ್ ಹಾಕೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೋಡಿರಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಇದರಲ್ಲಿ ಯಾವುದೇ ನೀರು ಹಾಕಿಲ್ಲ, ಹಾಗೇನೆ ಪೇಸ್ಟ್ ಮಾಡ್ಕೊಂಡು ಬಂದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಪ್ಲ್ಯಾಂಟದ್ದು ಆಲೋವೆರಾ ಕಟ್ ಮಾಡ್ಕೊಂಬಂದೀನಿ. ಸೊ ನಿಮ್ಮ ಹತ್ರ ಪ್ಲ್ಯಾಂಟದ ಆಲೋವೆರಾ ಇಲ್ಲಪ್ಪ ಅಂತಂದರೆ ಇದಕ್ಕೆ ನಾನು ನೆಕ್ಸ್ಟ್ ಅಂದರೆ ಇದಕ್ಕೆ ಇದ್ರದ್ದು ರೀಪ್ಲೇಸ್ ರೀ,
ಬೇರೆ ನಾ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡೋದು ಎಂಡ ತನಕ ನೋಡಿರಿ. ಇಲ್ಲಿ ಯೆಲ್ಲೋ ಕಲರ್ ಪಾರ್ಟ್ ನೋಡ್ತಿರ್ಬೋದು ನೀವು, ಭಾಳ ಸ್ಮೆಲ್ ಬರುತ್ತೆ ರೀ. ಕರೆ ನನಗಂತೂ ಇಷ್ಟನೇ ಆಗಂಗಿಲ್ಲ. ಒಂದು ವೇಳೆ ಪ್ಲ್ಯಾಂಟಿಂದ ನೀವು ಆಲೋವೆರಾ ಕಟ್ ಮಾಡ್ಕೊಂಬಂದ್ರಿ ಅಂದ್ರೆ ಒಂದು 15 ನಿಮಿಷ ಬಿಡ್ರಿ ಅದನ್ನೆಲ್ಲ ಸ್ವಚ್ಛಾಗಿ ತೊಳಿರಿ. ನೀವು ಕಟ್ ಮಾಡಿ ಇಟ್ಟಿರ್ತಿರಲ್ಲ, ಎಲ್ಲೋ ಭಾಗ ಬರ್ತಿರುತ್ತಲ್ಲ ಅದನ್ನು ಸಹಿತ ಕಟ್ ಮಾಡಿ ಒಂದ್ಸರಿ ಒಗೆದು ಬಿಡ್ರಿ. ಇದನ್ನು ಚಲೋ ತಂಗೆ ತೊಳ್ಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊಂಡಿನಿ. ನೀವು ಹಿಂಗನ್ನು ಸಹಿತ ಕಟ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂತಂದ್ರೆ ಇದ್ರೊಳಗಿರುವಂಥ ಜೆಲ್ಲನ್ನು ಸಹಿತ ನೀವು ತಗೊಂಡು ಯೂಸ್ ಮಾಡ್ಕೊಳ್ಬೋದು ರೀ. ಸೊ ಈ ಅಲೋವೆರಾ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೋ, ಒಂಥರ ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ರೀ. ನಮ್ಮ ಕೂದಲು ರೀಗ್ರೋತ್ ಆಗುತ್ತೆ. ಎಷ್ಟೋ ಕೂದಲು ಉದುರ್ತಾ ಇರಲಿ, ತಿನ್ನಾಗಿರಲಿ, ತಿಕ್ ಮಾಡಿ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡಿ ನಮ್ಮ ಕೂದಲಿಗೆ ಒಂದು ರೂಟ್ಗೆ ಹೈಡ್ರೇಟ್ ಇಡುವಂಥ ಕೆಲಸ ಮಾಡುತ್ತೆ ರೀ. ಇದು ನಮ್ಮ ಒಂದು ಸ್ಕ್ಯಾಲ್ಪ್ ಒಣಗುತ್ತಪ್ಪ ಅಂತಂತಂದ್ರೆ ಕೂದಲು ಉದಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಆಮೇಲೆ ಹೊಟ್ಟಾಗುತ್ತೆ. ಹೀಗೆಲ್ಲ ಆಗ್ಲಿಕ್ಕತ್ತಂತಂದ್ರೆ ನಮ್ಮ ಕೂದಲು ಭಾಳ ಅಂದ್ರೆ ಭಾಳ ಪ್ಯಾಚಿಯಾಗಿ ಕೂದಲೆಲ್ಲ ಹೋಗಿಬಿಡ್ತಾವ್ರಿ. ಒಂಥರ ಬಿಮಾರಿ ಇರ್ತಾರೆ ನೋಡ್ರಿ, ರೋಗ ಇರುತ್ತೆ ನೋಡ್ರಿ, ಅಂಥವ್ರಿಗೆಲ್ಲ ಈ ಥರ ಆಗಿರುತ್ತೆ. ಯಾಕಂದ್ರೆ ಅವ್ರು ಮೆಡಿಸಿನ್ ತೊಗೊತಿರ್ತಾರೆ ಪಾಪ. ಸೊ ಹಂಗಾಗಿ ಅವ್ರಿಗೆಲ್ಲ ಈ ಥರ ಆಗಿರುತ್ತೆ. ಸೊ ಅದನ್ನು ನಾ ಇಲ್ಲಿ ಕೆಟ್ಟದಾಗಿ ಹೇಳಲಿಕ್ಕತ್ತಿಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಎಲ್ಲರೂ ಮೇಲೆ ಹೋಗೋದ ರೀ. ಸೊ ಎಲ್ರಿಗೂ ಆ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಏಜ್ ಆದಂಗೆ. ಸೊ ಈ ಥರ ನೀವು ಸ್ಟಾರ್ಟಿಂಗಿಂದ ನೀವು ಒಂದು ಪ್ರಿಕಾಷನ್ ತೊಗೊತ ಹೋದ್ರಪ್ಪ ಅಂದರೆ ನಿಮ್ಮ ಕೂದಲಕ್ಕೆ ಸೊ ಒಳ್ಳೆ ಒಂದು ಕೂದಲನ್ನು ದಟ್ಟವಾಗಿ ಬೆಳೆಸ್ಬೋದು ರೀ. ನಾ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡು ಚಲೋ ಹೊತ್ನಂಗೆ ರುಬ್ಕೊಂಬಂದೀನಿ ರೀ. ಅದನ್ನು ರುಬ್ಕೊಂಡು ಬಂದೀನಿ. ಇದನ್ನು ನೀವು ಒಂದು ಕಾಟನ್ ಬಟ್ಟೆ ಒಳಗೆ ಅಥವಾ ಒಂದು ಚಾ ಸೋಸೋದ್ರೊಳಗೆ ಇದನ್ನು ಚಲೋ ಹೊತ್ನಂಗೆ ಸೋಸ್ಕೊಂಬಿಡ್ರಿ. ನಾ ಅಂತೂ ಇದ್ರ ಜೀವನ ತೊಗೊಂಡೇನು ರೀ. ಯಾಕಂದ್ರೆ ಎಲ್ಲನೂ ಚಲೋ ಹೊತ್ನಂಗೆ ನಾ ಅಂದರೂ ಚಮ್ಮಚದಿಂದ ಅದನ್ನು ಬ್ರಷ್ ಮಾಡಿ ಎಲ್ಲ ರಸ ತಗೊಂಡೀನಿ. ಆಮೇಲೆ ನಾ ಇಲ್ಲಿ ಸ್ವಲ್ಪ ಎಡಿಟ್ ಮಾಡೀನಿ, ಅಂದರೆ ಮುಂದುವರ್ಸೀನಿ ರೀ. ಎಲ್ಲೂ ನಾ ಇಲ್ಲಿ ಸ್ಕಿಪ್ ಮಾಡಿಲ್ಲ. ಸೊ ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋ ಸಲುವಾಗಿ ಸ್ವಲ್ಪ ಫಾಸ್ಟಾಗಿ ಮುಂದುವರ್ಸೀನಿ. ಇದನ್ನೆಲ್ಲ ಚಲೋ ಹೊತ್ನಂಗೆ ತಗೊಂಬಿಡ್ರಿ. ತಗೊಂಡು ಬಂದಮೇಲೆ ಈ ಒಂದು ಪೇಸ್ಟ್ ನಾವು ಇಟ್ಟಿವಲ್ಲ, ಈ ಪೇಸ್ಟ್ ಜೊತೆಗೇ ನೀವು ಈ ರಸದ ಜೊತೆಗೆ ಇರುತ್ತಲ್ಲ ಅದನ್ನೇ ಸಹಿತ ನೀವು ಡೈರೆಕ್ಟಾಗಿ ಹಚ್ಕೊಳ್ಬಹುದು. ಇದ್ರಾಗ ಸ್ವಲ್ಪ ಗ್ರಾನ್ಯುವಲ್ಸ್ ಇರ್ತಾವಲ್ಲ, ಸ್ವಲ್ಪ ಒಬ್ಬೊಬ್ಬರಿಗೆ ಅದು ಇಚ್ಚಿನೆಸ್ ಅನಿಸುತ್ತೆ ರೀ. ಹಾಗಾಗಿ ಸೊ ಹಾಗಾಗಿ ನಾ ಇಲ್ಲಿ ಜಸ್ಟ್ ಅದ್ರ ರಸ ಅಷ್ಟೇ ತಗೊಂಡು, ನೀವು ಬೇಕಂದ್ರೆ ಎರಡು ಮಿಕ್ಸ್ ಮಾಡಿದ್ದೆ ಹಾಗೇ ಡೈರೆಕ್ಟಾಗಿ ಮಿಕ್ಸಿಯಿಂದ ತಗೊಂಡೆ ನೀವು ಹಚ್ಕೊಳ್ಬೋದು, ನಡೀತದೆ. ಸೊ ನಾನು ನಿಮ್ಗೆ ಹೇಳಿದೆ ಅಲೋವೆರಾ ಜೆಲ್ ಬದಲಿಲ್ಲಿ ನಾನು ಅದ್ರದ್ದೊಂದು ರೀಪ್ಲೇಸ್ ಹೇಳ್ತೀನಿ ಅಂತೇಳಿ. ನಿಮಗೆ ಪ್ಲ್ಯಾಂಟ್ ಒಳಗೆ ಸಿಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಪತಂಜಲಿ ಅವ್ರದ್ದು ಬೈ ಒನ್ ಗೆಟ್ ಒನ್ ಫ್ರೀ ಅದ ರೀ. ಸೊ ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ಅಂತ ಹೇಳಿದೆ ನಾನು. ಅಲೋವೆರಾ ಜೆಲ್, ಅಲೋವೆರಾ ಹೆಂಗೆ ಪ್ಲ್ಯಾಂಟ್ ಇರುತ್ತೆ ನೋಡ್ರಿ ಅಲ್ಲ ನೀವು, ಹುಲ್ಲಿನ ಥರ ಅದೇ ಥರನೇ ನಿಮ್ಮ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ರೀ ಈ ಒಂದು ಅಲೋವೆರಾ. ಇದೊಂಥರ ಮಾಸ್ಕ್ ಸೂಪರ್ ಆಗಿದೆ, ಹೇರ್ ಮಾಸ್ಕ್ ರೀ. ಖರೇನ ನೀವು ಅದನ್ನಿಲ್ಲಿ ಒಂದು 2-3 ಸ್ಪೂನ್ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೋಕೋನಟ್ ಅವ್ರದ್ದು ಏನದು ಪ್ಯಾರಾಶೂಟ್ ಅವ್ರದ್ದು ಕೋಕೋನಟ್ ಆಯಿಲ್ ತೊಗೊಂಡು, ಅಂದರೆ ಕೊಬ್ಬರಿ ಎಣ್ಣೆ. ಸೊ ನಿಮ್ಗೆಲ್ಲರಿಗೆ ಭಾಳ ಖುಷಿ ಆಗ್ಲಿಕ್ಕತ್ತದ. ಖರೇನ ಈ ಒಂದು ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾ ಇಲ್ಲಿ ತೋರಿಸ್ಲಿಕ್ಕತ್ತೀನಲ್ಲ, ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ರೀ. ₹0 ಖರ್ಚೊಳಗೆ ನೀವು ಈ ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡಿದ್ರಪ್ಪ ಅಂತಂದ್ರೆ ಜಸ್ಟ್ ಇಷ್ಟೊಂದು ಸೂಪರಾಗಿರುತ್ತೆ. ಜಸ್ಟ್ ಒಂದ್ಸರಿ ಅಪ್ಲೈ ಮಾಡಿಕೊಳ್ರಿ, ನಿಮ್ಮ ಕೂದಲು ಇಷ್ಟೊಂದು ಮ್ಯಾನೇಜಬಲ್. ಆಮೇಲೆ ಪಟ್ ಅಂತ ಉದುರೋದ ನಿಲ್ಲುತ್ತೆ ರೀ, ಕೂದಲು ಉದುರೋದು ಜಲ್ದಿನೇ ನಿಲ್ಲುತ್ತೆ. ನೀವು ನೋಟಿಸ್ ಮಾಡಿರಿ, ಹಚ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇದನ್ನಾಗ ನಾನಿಲ್ಲಿ 1-2 ಸ್ಪೂನ ನಾ ಇಲ್ಲಿ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡೀನಿ. ನೀವು ಕೊಬ್ಬರಿ ಎಣ್ಣೆ ಇಲ್ಲಪ್ಪ ಅಂತಂದ್ರೆ, ಅಂದರೆ ಬೇಡ ನಮಗೆ ಅಂತಂತಂದ್ರೆ ಈಗ ಅಲೋವೆರಾ ಆಲಿವ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ ನಿಮ್ಮ ಫೇವ್ರೇಟ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡೋದಿದ್ರೆ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ತಲೆಗೆ ಹಚ್ಕೊಳ್ರಿ. ನಾ ಆಲ್ರೆಡಿ ನೈಟ್ ಮಲ್ಕೊಳ್ಳುವಾಗ ಎಣ್ಣೆ ಹಚ್ಕೊಂಡಿದ್ದೆ. ಸೊ ಅದ್ರ ಮೇಲೆ ನಾ ಇಲ್ಲಿ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಇದನ್ನು ಹಚ್ಕೊಂಡು ಆದಮೇಲೆ 1 ತಾಸು ಅಥವಾ 1.5 ತಾಸು ಬಿಡ್ರಿ. ಬಿಟ್ಟು ಹಂಗೆ ನಾರ್ಮಲ್ ಸ್ನಾನ ಮಾಡಿರಿ. ಮಾರನೇ ದಿನ ನೀವು ಇದನ್ನು ಶಾಂಪು ಹಚ್ಚಿ ಸ್ನಾನ ಮಾಡ್ಬೋದು. ಸೂಪರಾಗಿರುತ್ತೆ ರಿಸಲ್ಟ್. ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.